ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಟು ಆಲ್. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಮಿನಿ ಲಾಗ್. ಸಾಟರ್ಡೆ ಮಾರ್ನಿಂಗ್ ರೊಟೀನ್ ಅಂತೂ ನಮ್ಮ ಗಿಡಗಳ ಜೊತೆ ತುಂಬ ಫ್ರೆಶ್ಶಾಗಿ ಸ್ಟಾರ್ಟ್ ಮಾಡಿದೆ. ಸೊ ಸಾಟರ್ಡೆ ಅಂತ ಮನೆ ಮುಂದೆ ನೀರೆಲ್ಲ ಹಾಕಾದ್ಮೇಲೆ ಇಷ್ಟು ಫ್ರೆಶ್ ಆಗಿ ಇಷ್ಟು ಡಿಫ್ರೆಂಟ್ ಹೂವು ಬಿಡ್ತೀರ, ನಮ್ಮ ಗಿಡಗಳನ್ನ ಯಾಕೆ ಶೂಟ್ ಮಾಡಬಾರ್ದು ಅಂತ ಶೂಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ತೋರಿಸ್ತಿರೋ ಅಂಥ ರೋಸ್ ಗಿಡದಲ್ಲಿ ಎಷ್ಟು ಬಡ್ಡಿ ಇತ್ತು ಅಂತ ಕೌಂಟ್ ಮಾಡಿದರೆ ಕಾಮೆಂಟ್ ಮಾಡಿ. ದೆನ್ ಸೇವಂತಿಗೆ ಹೂವು, ದಾಸವಾಳದ ಮೊಗ್ಗುಗಳು ಎಲ್ಲ ತುಂಬಾ ಮೊಗ್ಗೆಲ್ಲ ಬಿಟ್ಟಿತ್ತು. ಈ ಗಿಡಗಳಂತೂ ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಅಮ್ಮವ್ರ ಮನೆಯಿಂದ ತಂದು ಹಾಕಿದ್ದು. ಪ್ರತಿಯೊಂದು ಫ್ರೆಶ್ಶಾಗಿ ಚಿಗುರ್ತಿದ್ದಾವೆ, ಎಲ್ಲನೂ ಡಿಫ್ರೆಂಟಾಗಿ. ಸೊ ಇವೆಲ್ಲ ಒಂದು ನೀಟಾಗಿ ಬೆಳೆದ್ರೆ ಅಂತೂ ಹೂವು ಅದು ಇದು ಚೆನ್ನಾಗಾಗುತ್ತೆ ನಮಗೆ ಅನ್ನಿಸ್ತು. ದೆನ್ ಇನ್ನು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿ ಆಲ್ರೆಡಿ ಪೂಜೆನೂ ಮುಗಿಸಿದ್ದೀನಿ. ಪೂಜೆನೂ ಫ್ರೆಶ್ಶಾಗಿ ನೀಟಾಗಿ ಆಯಿತು ಅಂತಲೇ ತಿಳಿಸ್ತೀನಿ. ಸಿಂಪ್ಲಿ ಸೂಪರು. ಆ್ಯಕ್ಚುಲಿ ನಾನು ಹಬ್ಬದ ಸ್ಪೆಷಲಾಗಿ ವೆಡ್ನೆಸ್ಡೇ ಮಾಡಿದ್ದೆ ಅಲ್ವಾ, ಹಾಗಾಗಿ ಮತ್ತೆ ಈಗ ಕಳಶಗಳೆಲ್ಲ ತೆಗೆದು ಮಾಡಿಲ್ಲ. ಬಿಕಾಸು ಒಂದೇ ವಾರದಲ್ಲಿ 2 ಸಲ ಮನೆಯಲ್ಲಿರೋ ಕಳಶನ ಕದಲಿಸ್ಬಾರ್ದಲ್ವ, ಹಾಗಾಗಿ ಸೊ ಜಸ್ಟ್ ಫ್ಲವರ್ಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಂಡಿದ್ದೆ. ಬೇಗನೆ ಪೂಜೆ ಎಲ್ಲ ಮುಗೀತು. ಇಲ್ಲಿ ನೀವು ನೋಡ್ತಿರೋ ಫ್ಲವರ್ ಅಂತೂ ಅಲೋವೆರಾ ಗಿಡದಲ್ಲಿ ಫ್ಲವರ್ ಬಿಟ್ಟಿತ್ತು. ಎಸ್ಟರ್ಡೆ ಪಿ ಜಿ ಗರ್ಲ್ಸ್, ಪ್ರೀವಿಯಸ್ ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ ಪಿ ಜಿ ಗರ್ಲ್ಸ್ ಅಂದರೆ ಯಾರು ಅಂತ, ಆ್ಯಂಡ್ ನಮ್ಮ ಬೆಸ್ಟ್ ಫ್ರೆಂಡ್ಸ್ ಥರ. ಸೊ ಅವ್ರು ಬಂದುಬಿಟ್ಟು ಮನೆ ಹತ್ರ ಏನಕ್ಕೋ ವಿಸಿಟ್ ಮಾಡಿದರೆ ಅಲ್ಲಿ ಗಿಡದಲ್ಲಿ ಆ ಫ್ಲವರ್ ನೋಡಿ ಅದು ಒಳ್ಳೇದಾಗತ್ತೆ ಅಕ್ಕ, ಕಟ್ ಮಾಡಿಬಿಟ್ಟು ನೀವು ಪೂಜೆ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿ ಅದಕ್ಕೆ, ಆ ಫ್ಲವರ್ಗೆ ಅಂತ. ಸೊ ಅಫ್ಕೋರ್ಸ್ ಚಿಕ್ಕವರಾಗಿದ್ದರೂ ಒಳ್ಳೇದಕ್ಕೆ ಕೇಳಿದಾಗ ಮಾಡಲೇಬೇಕಲ್ವ. ಅದರಲ್ಲೂ ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ ಇರೋ ಕಷ್ಟಗಳಿಗೆ ಏನೋ ಒಳ್ಳೇದಾಗ್ಬೋದೇನೋ ಅನ್ನೋ ಒಂದು ಇಂಟೆನ್ಷನಲ್ಲಿ ಆ ಫ್ಲವರ್ನ ಕಟ್ ಮಾಡಿ ಪೂಜೆಗಿಟ್ಟು ನೆಮ್ಮದಿಯಾಗಿ ಪೂಜೆ ಮತ್ತೆ ಮಾಡಿದೆ. ಐ ಮೀನ್ ಅದಕ್ಕೆ ಆ ಫ್ಲವರ್ಗೆ ಅಂತ ಸಪ್ರೇಟಾಗಿ ಪೂಜೆ ಮಾಡಿಕೊಂಡೆ. ಸೊ ಆಮೇಲೆ ಸಾಟರ್ಡೆ ಮಕ್ಕಳಿಲ್ಲ, ಅಮೃತ ಇಲ್ಲ. ಸೊ ನನಗೊಬ್ಳಿಗೋಸ್ಕರನೇ ಟಿಫನ್ ಏನು ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ಸೊ ಇಷ್ಟು ದೊಡ್ಡ ಕಪ್ಪು ಡ್ರೈ ಫ್ರೂಟ್ಸು ಮಿಲ್ಕ್ ಶೇಕ್ನಾದರೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರೆಡಿಯಾಗಿ. ಸೊ ಇನ್ನು ಪೂಜೆ ಎಲ್ಲ ಮುಗಿದಾದ್ಮೇಲೆ ಇನ್ನೂ ಒಂದು 20 ಮಿನಿಟ್ಸಿಂದ ಹಾಫ್ ಆನ್ ಅವರ್ ಟೈಮ್ ಇತ್ತು ಆಫೀಸ್ಗೆ ಹೋಗೋಕ್ಕೆ. ಹಾಗಾಗಿ ಇದನ್ನೆಲ್ಲ ಕುಡಿದ್ರೆ ಇನ್ಯಾವ ತಿಂಡಿ ಬೇಕು ಕಣ್ರಿ, ನನ್ನ ಬಾಡಿಗಂತೂ ಇದೇ ಮಸ್ತ್ ಅಂತಲೇ ಹೇಳ್ತೀನಿ. ಸೊ ಯಾವಾಗಲೂ ಆಫೀಸಿಗೆ ತೊಗೊಂಡೋಗಿ ಕುಡಿತಿದ್ದೆ ಆಲ್ಮೋಸ್ಟ್. ಇವತ್ತು ಟಿಫನ್ ಬೇಡ, ಇಲ್ಲೇ ಕುಡಿದ್ಬಿಟ್ಟು ಹೋಗೋಣ ಅಂಥೇಳಿ ನೆಮ್ಮದಿಯಾಗಿ ಕುಡಿತಿದ್ದೀನಿ. ದಪ್ಪ ಆಗಿದ್ದೀನೋ ಇಲ್ವಾ ಅಂತ ನೀವೇ ಹೇಳಬೇಕು ವಿಡಿಯೋಗಳು ನೋಡ್ತಿರೋರು. ಲಾಸ್ಟ್ ವ್ಲಾಗು ಇವಾಗ ಮಾಡ್ತಿರೋ ಲಾಗು ಏನಾದರೂ ಡಿಫ್ರೆನ್ಷಿಯೇಷನ್ ಇದೆಯಾ ಅಂತ. 1 ಮಂತಿಂದ ನಾನು ಕುಡಿತಿರೋ ಪ್ರಕಾರ, ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ 1 kg 1.5 kg ಹೈಕ್ ಆಗಿದ್ದೀನಿ ಅನ್ನಿಸ್ತಿದೆ. ಸೊ ನಿಮಗೂ ಅದೇ ಥರ ಅನಿಸಿದ್ರೆ ಪ್ಲೀಸ್ ಡೂ ಕಾಮೆಂಟ್. ಆ್ಯಂಡ್ ಅಲೋವೆರಾ ಗಿಡದ ಫ್ಲವರಿಂದ ಪೂಜೆ ಮಾಡೋದು ಒಳ್ಳೆಯದಾ ಇಲ್ವಾ ಅಂತಲೂ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಸಬ್ಸ್ಕ್ರೈಬ್. ಬಾಯ್.